ಈ ಒಂದು ಸಿನಿಮಾ ಪ್ಯೂರ್ ಕಾಮಿಡಿ ಇನ್ವೆಸ್ಟಿಗೇಷನ್ ಫಿಲಮ್. ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ ನ ಕಾಮಿಡಿ ಜಾನರ್ ಜೊತೆಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಮಲಯಾಳಂ ಫಿಲಮ್ ಮೇಕರ್ಸ್ಗೆ ನಮ್ಮ ಕನ್ನಡ ಆಡಿಯನ್ಸ್ ಮೇಲೆ ಏನಕ್ಕೆ ಅಷ್ಟು ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ. ಆವೇಶ ಮೂವಿ ಆದಮೇಲೆ ಇದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮತ್ತು ಕೂರ್ಗಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಹಾಫಲ್ಲಂತೂ ಕಂಪ್ಲೀಟ್ ನಿಮಗೆ ಕನ್ನಡ ರೆಫರೆನ್ಸ್ನ ಜಾಸ್ತಿನೇ ತೊಗೊಂಡಿದ್ದಾರೆ. ಕೇರಳ ಫಿಲಮ್ ಮೇಕರ್ಸ್ಗೆ ಸಿನಿಮಾ ಅಂದರೆ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಯಾವುದೇ ಥರದ ಜಾನರ್ ಆಗಿರಲಿ, ಯಾವುದೇ ಥರದ ಕಾನ್ಸೆಪ್ಟ್ ಆಗಿರಲಿ, ಆಡಿಯನ್ಸಸ್ಗೆ ಯಾವ್ಯಾವ ಎಲಿಮೆಂಟ್ಸ್ ಇದ್ದರೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗೇ ಗೊತ್ತಿದೆ. ಏನಕ್ಕೆ ಅಂತ ಅಂದರೆ ಒಂದು ಇನ್ವೆಸ್ಟಿಗೇಷನ್ ಕಾನ್ಸೆಪ್ಟ್ನ ಒಂದು ಕಾಮಿಡಿ ಜಾನರ್ ಜೊತೆಗೆ ಬ್ಲೆಂಡ್ ಮಾಡಿದಾಗ ಆ ಒಂದು ಕಾಮಿಡಿ ಪ್ಲಾಟ್ಸ್ ಏನಿದೆ ಅದು ಎಂಗೇಜಿಂಗ್ ಆಗಿರಬೇಕು. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಕೂಡ ನೀವು ಪ್ರತಿಯೊಂದು ಕಾಮಿಡಿ ಪ್ಲಾಟ್ಸ್ಗಳನ್ನ ಎಂಜಾಯ್ ಮಾಡ್ತೀರಾ. ಅಂದರೆ ದ ವೇ ದೇ ಕನ್ವೇಡ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ಸಿನಿಮಾದ ಕ್ಯಾರೆಕ್ಟರೈಸೇಷನ್ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಜಸ್ಟಿಸ್ ಸಿಕ್ಕಿದೆ. ಈ ಒಂದು ಸಿನಿಮಾ ಫ್ರಾಡು, ಲವ್, ಕಾಮಿಡಿ ಕಂಪ್ಲೀಟ್ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಎಲಿಮೆಂಟ್ಸು ಕೂಡ ನಿಮಗೆ ಎಂಗೇಜಿಂಗ್ ಆಗಿರುತ್ತೆ. ಜೊತೆಗೆ ನನಗೆ ಈ ಸಿನಿಮಾದ ಕ್ಯಾಮ್ರಾ ವರ್ಕ್ ನಂಗೆ ತುಂಬಾ ಇಷ್ಟ ಆಯಿತು. ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಕಾನ್ಸೆಪ್ಟಲ್ಲಿ, ಈ ಥರ ಒಂದು ಜಾನರಲ್ಲಿ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಸಿನಿಮಾದ ಸ್ಟೋರಿ ಲೈನು ಸಿಂಪಲ್, ಅಂದರೆ ಜಾಸ್ತಿ ಎಲ್ಲ ಏನೂ ಇಲ್ಲ, ಚಿಕ್ಕದಾಗೇ ಇದೆ. ಒಬ್ಬ ವ್ಯಕ್ತಿ ಮಿಸ್ ಆದಾಗ ಅವ್ರ ಫ್ರೆಂಡ್ಸು ಮತ್ತು ಬ್ರದರು ಎಲ್ಲ ಸೇರಿ ಯಾವ ಥರ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ಹುಡುಕ್ತಾರೆ ಅನ್ನೋದೇ ಒಂದು ಸಿನಿಮಾ. ಬಟ್ ಆದರೆ ಈ ಸಿನಿಮಾದಲ್ಲಿ ನನಗೆ ಮೆಜಾರಿಟಿ ನನಗೆ ಇನ್ನೂ ತುಂಬ ಇಷ್ಟ ಆಗಿದ್ದು ಅಂತಂದರೆ ಎಲ್ಲೂ ಕೂಡ ಒಂದು ಮೈನರ್ ಡೀಟೇಲಿಂಗ್ ಕೂಡ ಮಿಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನಕ್ಕೆ ಶುರುವಾಯಿತು, ಏನಾಯಿತು ಅನ್ನೋದನ್ನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಒಂದು ಲೈನಲ್ಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರು. ಆ್ಯಕ್ಚುಲಿ ಮಸ್ಟ್ ವಾಚ್ ಅಂತ ನಾನು ಪ್ರಿಫರ್ ಮಾಡ್ತೀನಿ. ನಿಮ್ಗೊಂದು ಒಳ್ಳೆ ಕಾಮಿಡಿ ಪ್ಲಾಟ್ ಬೇಕು, ನಿಮ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ಈ ಸಿನಿಮಾ ನಿಮಗೆ. ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಯಾವ್ಯಾವ ಥರ ಎಲ್ಲ ಎಂಗೇಜಿಂಗ್ ಆಗಿ ಮಡಗ್ಬೋದು ಆಡಿಯನ್ಸ್ನ ಅನ್ನೋದನ್ನ ಇವರಿಂದ ಕಲಿಬೇಕು. ಏನಕ್ಕೆ ಅಂತಂದರೆ ಸಾಕಷ್ಟು ಎಲಿಮೆಂಟ್ಸ್ ನಿಮಗೆ ಎಂಟರ್ಟೈನ್ ಮಾಡುತ್ತೆ. ಕಾಮಿಡಿ ಪ್ಲಾಟ್ಸ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಆಗಿರ್ಬೋದು, ಮತ್ತು ಕೆಲವೊಂದು ಕ್ಯಾರೆಕ್ಟರ್ ಅಂತೂ ಕೊಡುವಂಥ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ನನಗಿಷ್ಟ ಆಯಿತು ಕಣ್ರಿ. ಓವರ್ ಆಲ್ ಸಿನಿಮಾ ಮಸ್ಟ್ ವಾಚ್ ಅಂತ ನಾನು ಹೇಳ್ತೀನಿ. ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರು. ಒಳ್ಳೆ ಕಾಮಿಡಿ ಪ್ಲಾಟ್ಸ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಸೊ ನಾನಿದನ್ನು ನೀವು ಥಿಯೇಟರ್ಸಲ್ಲೇ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಬಟ್ ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ.